ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಡೆವಿಲ್ ಮಗ. ಸೊ ವೆಯ್ಟ್ ಮಾಡ್ತಾ ಕೂತಿದ್ದಾನೆ. ಈಗ ಅವನಿಗೆ ಊಟ ಹಾಕುವಂತ ಟೈಮ್, ಈಗ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಈಗ ಬಂದು ನಾನು ರಾಯಲ್ ಕೆನಿನ್ ಸೊ ಈ ಫುಡ್ ನ ಕೊಡ್ತಾ ಇದ್ದೀನಿ. ನೋಡ್ಬೋದು ಇದನ್ನ ಬಂದು ಈ ರೀತಿ ಇರುತ್ತೆ. ಇದನ್ನ ಪೌಡರ್ ಮಾಡ್ಕೋತೀನಿ. ಸೊ ನೋಡ್ಬೋದು ಇಲ್ಲಿ ಪೌಡರ್ ಇದೆಯಲ್ಲ, ಈ ರೀತಿ ಪೌಡರ್ ಮಾಡ್ಕೋತೀನಿ. ಪೌಡರ್ ಮಾಡ್ಕೊಂಡು ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ಫುಡ್ ಹಾಕುವಂತ ಟೈಮಲ್ಲಿ ಸೊ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನ ಹಾಕೊಂಡು ಕೊಡ್ತೀನಿ. ಸ್ವಲ್ಪ ಸ್ವಲ್ಪನೇ ತುಂಬಾ ಟೈಮ್ ಫೀಡ್ ಮಾಡ್ತೀನಿ. ಒಂದೇ ಸಲ ಜಾಸ್ತಿ ಕೊಟ್ರೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಫುಡ್ನ ಜಾಸ್ತಿ ಟೈಮ್ ಕೊಡ್ತೀವಿ. ದಿನಕ್ಕೆ ಒಂದು 5-6 ಸಲ ಕೊಡ್ತೀವಿ ಫುಡ್ನ. ಸ್ವಲ್ಪ ಸ್ವಲ್ಪ ಒಂದು ಕ್ವಾಂಟಿಟಿನೇ ಎಷ್ಟು ಬೇಕೋ ಅಷ್ಟನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ಫುಡ್ ಏನಿದೆ ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋಂತಹ ವಾಟರ್ನ ಹಾಕ್ತೀನಿ. ವಾಟರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಸೊ ನೋಡ್ಬೋದು ಇವನು ತಿನ್ನೋದಕ್ಕೆ ಫುಲ್ಲು ರೆಡಿಯಾಗಿ ನಿಂತಿದ್ದಾನೆ. ಸೊ ಇವನು ಇವತ್ತು ನ್ಯೂ ಹೋಮ್ಗೆ ಹೋಗ್ತಿದ್ದಾನೆ, ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಹಾಗಾಗಿ ಜಾಸ್ತಿ ಫುಡ್ನ ಕೊಡ್ತಾ ಇಲ್ಲ, ಲೈಟಾಗಿ ಅಷ್ಟೇ ಕೊಡ್ತಾ ಇದ್ದೀನಿ. ನಾರ್ಮಲಿ ಟೈಮಲ್ಲಿ ಆದರೆ ಈ ಬೌಲ್ ಫುಲ್ ಕೊಡ್ತೀವಿ. ಈಗ ಟ್ರಾನ್ಸ್ಪೋರ್ಟೇಷನ್ ಮಾಡೋಂಥ ಟೈಮಲ್ಲಿ ಫುಲ್ ಕೊಟ್ಟರೆ ವಾಮಿಟ್ ಮಾಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಕೊಡ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ರೆಡಿ ಮಾಡ್ಕೋತೀನಿ. ತುಂಬ ತೆಳುವಾಗೂ ಮಾಡ್ಕೊಳ್ಳಲ್ಲ, ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋತೀನಿ. ನೋಡ್ಬೋದು ಫುಲ್ಲು ರೆಡಿಯಾಗಿ ನಿಂತ್ಕೊಂಡಿದ್ದಾನೆ ತಿನ್ನೋದಕ್ಕೆಲ್ಲ. ಕುದ ಅಲ್ಲೇ ನೋಡಿ ಯಾವ ರೀತಿ ಪೇಷನ್ಸ್ ಇಂದ ವೇಟ್ ಮಾಡ್ತಾ ಇದ್ದಾನೆ. ಇದಕ್ಕೆ ಬಿಸಿಯಾಗಿರುವಂತಹ ನೀರು ಹಾಕಿರೋದ್ರಿಂದ ಸ್ವಲ್ಪ ವೇಟ್ ಮಾಡಬೇಕು. ಸ್ವಲ್ಪ ನೀರು ಹಾಕೋತೀನಿ, ಸ್ವಲ್ಪ ಗಟ್ಟಿಯಾದಂಗೆ ಅನಿಸ್ತದೆ. ನೋಡಿ ನಿಮ್ಗೆ ಎಷ್ಟು ಒಂದು ಪ್ರಮಾಣದಲ್ಲಿ ಬೇಕು, ಯಾವ ರೀತಿ ಬೇಕು ಅದನ್ನ ನೀವು ಮಿಕ್ಸ್ ಮಾಡಿಕೊಡ್ಬೋದು. ಸ್ವಲ್ಪ ಏಜ್ ಜಾಸ್ತಿ ಆಗಿದೆ ಅವನಿಗೀಗ, 30 ಡೇಸ್ ಮೇಲೆ ಆಗಿದೆ. ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡ್ಕೊಡ್ತಾ ಇದ್ದೀನಿ. ಇದಕ್ಕೆ ಕರ್ಡ್ ಕೂಡ ನೀವು ಆ್ಯಡ್ ಮಾಡ್ಕೊಡ್ಬೋದು. ನಾನು ಕರ್ಡ್ನ ಕೊಡ್ತಾ ಇಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕೋಲ್ಡ್ ಇದೆ ನಮ್ಮ ಕೊಡಗಲ್ಲಿ. ಕರ್ಡ್ ಎಲ್ಲ ಹಾಕೊಟ್ರೆ ಅಂತ ಹೇಳಿದ್ರೆ ಶೀತ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಕರ್ಡ್ನ ಕೊಡ್ತಾ ಇಲ್ಲ. ಆಗ ನಾನು ಒಂದು ರೆಡಿ ಇದೆ, ಕೊಡ್ತೀನಿ ಈಗ ಅವನಿಗೆ. ವೆಯ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಈ ರೀತಿ ಒಂದು ಬಟ್ಟೆ ಮೇಲೆ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಈ ರೀತಿ ಫ್ಲೋರ್ ಮೇಲೆ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲು ಬಂದು ಸ್ಲಿಪ್ ಆಗುತ್ತೆ. ಈ ರೀತಿ ಒಂದು ಬಟ್ಟೆ ಮೇಲೆ ಇಟ್ಕೊಟ್ಟಾಗ ಕಾಲು ಬಂದು ಸ್ಲಿಪ್ ಆಗಲ್ಲ. ಚಿಕ್ಕ ಮರಿನಲ್ಲಿ ಚಿಕ್ಕ ಬೌಲ್ ಕೊಟ್ವಿ, ಈಗ ಸಾಕಾಗ್ತಲ್ಲ ಅವನಿಗೆ, ದೊಡ್ಡ ಬೌಲೇ ಬೇಕು ನೆಕ್ಸ್ಟ್ ಇಂತ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.